ಅಂಬೇಡ್ಕರ್ ಅಂದು ನಿಮಗೆ ಫ್ಯಾಷನ್ ಆಗ್ಬಿಟ್ಟಿದೆ ಅಂತಂದ್ರೆ ಫ್ಯಾಷನ್ ಅಲ್ಲ ಸ್ವಾಮಿ, ನಮಗೆ ಅವರು ಎಮೋಷನ್. ಅಂಬೇಡ್ಕರ್ ನಮಗೆ ಎಮೋಷನ್, ನಾಟ್ ಓನ್ಲಿ ಪ್ಯಾಷನ್. ಪ್ಯಾಷನ್ ಅಲ್ವೇ ಅಲ್ಲ ನಮಗೆ ಅವರು, ಎಮೋಷನ್. ಅವರೇ ದೇವರು ನಮಗೆ. ಅಂಬೇಡ್ಕರ್ ವ್ಯಕ್ತಿ ಅಲ್ಲ, ಶಕ್ತಿ. ಅಂಬೇಡ್ಕರ್ ದೇವರು. ಸಂವಿಧಾನ ಭಗವದ್ಗೀತೆ. ಕಣ್ಣು ಕಾಣೋ ದೇವರು, ಕಣ್ಣು ಕಾಣೋ ಭಗವದ್ಗೀತೆ. ಏನಿಲ್ಲ, ಎಲ್ಲ ಒಗ್ಗಟ್ಟಿನಿಂದ ನಾವು ಎಷ್ಟು ಸುರಕ್ಷಿತವಾಗಿ ಸಂವಿಧಾನ ಕಾಪಾಡ್ಕೊತೀವಿ ಅಷ್ಟು ನಾವು ಸುರಕ್ಷಿತವಾಗಿರ್ತೀವಿ. ಇದು ಪ್ರತಿಯೊಬ್ಬರ ಮನಸ್ಸಲ್ಲೂ ಬರಬೇಕು. ಈಗ ಅವರು ಹಂತವಾಗಿ ಬರ್ತಾ ಇದ್ದಾರೆ, ಸಂವಿಧಾನ ಬದಲಾಯಿಸ್ತೀವಿ ಅಂತ ಫಸ್ಟ್ ಅಂದ್ರು. ಒಂಥರ ಪ್ರಯೋಗ ಮಾಡಿ ನೋಡ್ತಾ ಇದ್ದಾರೆ. ಪ್ರಯೋಗ ನಡೀತಾ ಇದೆ ಈಗ. ಆ ಪ್ರಯೋಗಕ್ಕೆ ನಾವು ಅವಕಾಶ ಕೊಡಬಾರ್ದು. ಸಂವಿಧಾನದ ಬಗ್ಗೆ ಅವ್ರಿಗೆ ಮೊದಲಿಂದನೂ ತಾತ್ಸಾರ. ಆದ್ರಿಂದ ನಾವು ಎಚ್ಚೆತ್ಕೋಬೇಕು. ಹಿಂದುಳಿದವರು ಇಂದ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ಇದು ಇನ್ನೂ ವಿಕೋಪಕ್ಕೆ ಹೋಗುತ್ತೆ. ನಾವು ಮೊದಲು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಒಗ್ಗಟ್ಟಾಗಬೇಕು. ಸಕ್ಸಸ್ ಆಗಿದೆ. ಆಮೇಲೆ ಈಗ ಏನಾಗಿದೆ ಅಂತಂದರೆ ಎಲ್ಲ ಇನ್ಚಾರ್ಜ್ ಮಿನಿಸ್ಟರ್ ಇದಾರಲ್ಲ, ಎಸ್ ಎಂ ಮದೇವಪ್ಪನವರು ಒಂದು ನೇತೃತ್ವದಲ್ಲಿ, ಆಮೇಲೆ ಡಾಕ್ಟರ್ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಹೋರಾಟಕ್ಕೆ ಕರೆದಿದ್ರು. ಬಟ್ ತುಂಬ ಸಾವಿರಾರು ಜನ, ಮೂರುವರೆ ಸಾವಿರ ಜನ ಸೇರಿದರು. ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ DC ಆಫೀಸ್ವರೆಗೂ ಪ್ರೊಟೆಸ್ಟ್ ನಡೀತು. ತುಂಬ ಸಕ್ಸಸ್ಫುಲ್ ಆಗಿದೆ. ಆದರೆ ಇನ್ನೂ ನಿರಂತರವಾಗಿ ನಡೆಯುತ್ತೆ. ಇದು ಇಲ್ಲಿವರೆಗೂ ನಿಲ್ಲಲ್ಲ. ಗೃಹ ಮಂತ್ರಿಗಳು ಇಂಥ ಹೇಳಿಕೆಗಳನ್ನ ಕೊಡಬಾರ್ದು. ಒಂದು ಸಂವಿಧಾನ ಹುದ್ದೆಯಲ್ಲಿ ಇಟ್ಕೊಂಡು ಕೊಟ್ಟಿದ್ದಾರೆ. ಬಟ್ ಯೋಚನೆ ಮಾಡಬೇಕು, ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದು. ಆದ್ರಿಂದ ಅವರು ರಾಜೀನಾಮೆ ಕೊಡೋವರೆಗೂ ಇದು ನಿರಂತರ ಹೋರಾಟ ನಡೀತಾನೆ ಇರುತ್ತೆ. ಕೇಂದ್ರ ಸರ್ಕಾರ ಅವರ ಕೈಯಲ್ಲಿ ಅಧಿಕಾರ ಚುಕ್ಕಾಣಿ ಇರೋದ್ರಿಂದ ಇವೆಲ್ಲ ಕುತಂತ್ರಗಳು ನಡೀತವೆ. ಸಂವಿಧಾನದ ಬಗ್ಗೆ ಅವ್ರಿಗೆ ಮೊದಲಿಂದನೂ ತಾತ್ಸಾರ. ಆದ್ದರಿಂದ ನಾವು ಎಚ್ಚೆತ್ಕೋಬೇಕು. ಹಿಂದುಳಿದವರು ಇಂದ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಮುಂದೆ ಇದು ಇನ್ನೂ ವಿಕೋಪಕ್ಕೆ ಹೋಗುತ್ತೆ. ನಾವು ಮೊದಲು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಒಗ್ಗಟ್ಟಾಗಬೇಕು, ಸಂಘಟಿತರಾಗಬೇಕು. ಆಮೇಲೆ ಇದು ಇಷ್ಟಕ್ಕೆ ನಿಲ್ಲಬಾರ್ದು. ಅವರು ರಾಜೀನಾಮೆ ಕೊಟ್ಟು ಹೊರಗಡೆ ಬರೋವರೆಗೂ ಈ ಪ್ರತಿಭಟನೆ ನಡೀತಾನೇ ಇರಬೇಕು, ಕಂಟಿನ್ಯೂಯಸ್ ಆಗಿ ಇದ್ರು. ಸಂವಿಧಾನ ವಿಚಾರಕ್ಕೆ ಬಂದಾಗ ಇವತ್ತು ಅವರ ರಾಜಕೀಯ ನೆಲೆ ಏನಾಗಿದೆ ಯೋಚನೆ ಮಾಡಿ. ಎಂಥ ಉನ್ನತ ಸ್ಥಾನದಲ್ಲಿದ್ದವರು ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಲ್ವಾ? ಆದ್ದರಿಂದ ಸಂವಿಧಾನದ ಬಗ್ಗೆ ಮಾತಾಡಬೇಕು ಅಂತಂದರೆ ಪ್ರತಿಯೊಬ್ಬನೂ ಕೂಡ ಎಚ್ಚರಿಕೆಯಿಂದ ಮಾತಾಡಬೇಕು. ಅಂಬೇಡ್ಕರು ವ್ಯಕ್ತಿ ಅಲ್ಲ, ಶಕ್ತಿ. ಅಂಬೇಡ್ಕರು ದೇವರು. ಸಂವಿಧಾನ ಭಗವದ್ಗೀತೆ. ಕಣ್ಣು ಕಾಣೋ ದೇವರು, ಕಣ್ಣು ಕಾಣೋ ಭಗವದ್ಗೀತೆ. ಈ ದೇವರುಗಳು ನಾವು ಪೂಜೆ ಮಾಡ್ತೀವಿ, ಎಲ್ಲ ಅದು ಸೆಕೆಂಡ್ರಿ, ಏನೇ ಇರಲಿ. ಬಟ್ ಕಣ್ಣು ಕಾಣೋದು ನಾವು ರಕ್ಷಣೆಯಿಂದ ಇರತಕ್ಕಂಥದ್ದು ಯಾವುದರಿಂದ? ಇವತ್ತು ನಾವು ಈ ಮಟ್ಟಕ್ಕೆ ನಾವು ಸಾಕ್ಷರತೆಯಿಂದ ಕೂಡಿದ್ದೀವಿ ಅಂತಂತಂದರೆ ಯಾರು ಕೊಟ್ಟಿದ್ದು? ಹೆಣ್ಣು ಮಕ್ಕಳುಗಳು ಇವತ್ತು ಒಂದು ಪುರುಷರ ಸಮಾನವಾಗಿದ್ದಾರೆ ಅಂತಂದರೆ ಯಾರು ಕೊಟ್ಟಿದ್ದದು? ಇವರು ಹಿಂದೆ ಇದ್ದಂತಂದು ನೆನೆಸ್ಕೊಳ್ಳಿ. ಹೆಂಗಸರುಗಳಿಗೆ, ಹೆಣ್ಣು ಮಕ್ಕಳುಗಳಿಗೆ ಇವರು ಒಂದು ನೋಡ್ಕೊತಾ ಇದ್ದ ರೀತಿನ ನೀವು ನೆನೆಸ್ಕೊಳ್ಳಿ. ಇವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಎಲ್ಲರೂ ಸರ್ವ ಸಮಾನರಾಗಿದ್ದೀವಿ ಅಲ್ವಾ? ಇದನ್ನು ಪ್ರತಿಯೊಬ್ಬರು ಎಚ್ಚೆತ್ಕೊಂಡು ಏನಿಲ್ಲ, ಎಲ್ಲ ಒಗ್ಗಟ್ಟಿನಿಂದ ನಾವು ಎಷ್ಟು ಸುರಕ್ಷಿತವಾಗಿ ಸಂವಿಧಾನನ ಕಾಪಾಡ್ಕೊತೀವಿ ಅಷ್ಟು ನಾವು ಸುರಕ್ಷಿತವಾಗಿರ್ತೀವಿ. ಇದು ಪ್ರತಿಯೊಬ್ಬರ ಮನಸ್ಸಲ್ಲೂ ಬರಬೇಕು. ಅದು ಕುತಂತ್ರ ಅದು. ಈಗ ಅವರು ಹಂತವಾಗಿ ಬರ್ತಾ ಇದ್ದಾರೆ. ಸಂವಿಧಾನ ಬದಲಾಯಿಸ್ತೀವಿ ಅಂತ ಫಸ್ಟ್ ಅಂದರು. ಒಂಥರ ಪ್ರಯೋಗ ಮಾಡಿ ನೋಡ್ತಾ ಇದ್ದಾರೆ. ಪ್ರಯೋಗ ನಡೀತಾ ಇದೆ ಈಗ. ಆ ಪ್ರಯೋಗಕ್ಕೆ ನಾವು ಅವಕಾಶ ಕೊಡಬಾರ್ದು. ಈಗ ಫಸ್ಟು ಒಂದೊಂದು ಸ್ವಲ್ಪ ಇದಕ್ಕೆ ಕೈ ಹಾಕಿದ್ರೆ ನಾವು ಏನಾಗುತ್ತೆ ಅಂತ ಪ್ರಯೋಗ ಮಾಡ್ತಾ ಇದ್ದಾರೆ. ಆ ಪ್ರಯೋಗಕ್ಕೆ ನಾವು ಯಾವತ್ತೂ ಅವಕಾಶ ಕೊಡಬಾರ್ದು. ಫಸ್ಟು ಅನಂತಕುಮಾರ್ ಹೆಗಡೆ ಅವರು ಅಂಥವ್ರು ಸಂವಿಧಾನ ಬದಲಾಯಿಸ್ತೀವಿ ಅಂತ ಒಂದು ಮಾತಂದರು. ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಾಗಿತ್ತು. ಆಯಿತು, ಅದು ಹಂತವಾಗಿ ನುಸುಳ್ತಾ ಇದ್ದಾರೆ. ಅದನ್ನು ನಾವು ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ಇರಬೇಕು, ವಿರೋಧಿಸಬೇಕು. ಮತ್ತು ಅವರು ಈ ದೇಶದಲ್ಲಿ ಬದುಕೋಕ್ಕೆ ಅರ್ಹರಲ್ಲ. ಯಾಕೆ ಅಂತಂದರೆ ಸಂವಿಧಾನದ ಒಂದು ಆಧಾರಪೂರಿತವಾಗಿ ನಮ್ಮ ದೇಶ ಚೌಕಟ್ಟಿರೋದು. ಆ ದೇಶದ ಚೌಕಟ್ಟಿನೊಳಗೆ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಏನಿದೆ, ಆ ಒಂದು ಆಧಾರದ ಮೇಲೆ ರೂಪಿತ ಆಗಿರತಕ್ಕಂಥ ಸಂವಿಧಾನದ ಒಳಗೆ ನಿಂತ್ಕೊಂಡು ಒಬ್ಬ ಪವಿತ್ರವಾದ ಸಂವಿಧಾನದ ಬರೆದಂಥ ಒಬ್ಬ ಅಪ್ರತಿಮ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ನೀವು ಧಕ್ಕೆ ಬರೋ ರೀತಿಯಲ್ಲಿ ಹೇಳಿಕೆ ಕೊಡ್ತೀರಿ ಅಂತಂದರೆ ಎಲ್ಲೋಗಿದೆ? ನಿಮ್ಮ ತಲೆಯಲ್ಲಿ ಏನಿದೆ? ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಪರಿಕಲ್ಪನೆ ಇದೆಯಾ ನಿಮಗೆ? ನೀವು ಏನು ಮಾತಾಡ್ತಾ ಇದ್ದೀರಿ ಅನ್ನೋದೇ ಒಂದು ಸ್ವಲ್ಪನಾದರೂ ಸೆನ್ಸ್ ಇದೆಯಾ? ಒಬ್ಬ ಆರ್ಡಿನರಿ ಮ್ಯಾನ್ ಥರ ನೀವು ಬಿಹೇವ್ ಮಾಡ್ತೀರಿ ಸಂಸತ್ತಿನೊಳಗೆ. ಅಂಬೇಡ್ಕರ್ ಅಂದು ನಿಮಗೆ ಫ್ಯಾಷನ್ ಆಗ್ಬಿಟ್ಟಿದೆ ಅಂತಂದರೆ ಫ್ಯಾಷನ್ ಅಲ್ಲ ಸ್ವಾಮಿ, ನಮಗೆ ಅವರು ಎಮೋಷನ್. ಅಂಬೇಡ್ಕರ್ ನಮಗೆ ಎಮೋಷನ್, ನಾಟ್ ಓನ್ಲಿ ಪ್ಯಾಷನ್ ಅಲ್ವೇ ಅಲ್ಲ ನಮಗೆ ಅವರು, ಎಮೋಷನ್. ಅವರೇ ದೇವರು ನಮಗೆ.
ಅವ್ರಿಗೆ ಇವತ್ತು ಅವ್ರು ಕೊಟ್ಟಿರೋ ಸಂವಿಧಾನ ಇಲ್ಲ ಅಂದಿದ್ರೆ ಇವತ್ತು ನಾನು ನಿಮ್ಮ ಮುಂದೆ ಮಾತಾಡೋಕ್ಕೆ ನನಗೆ ಅವಕಾಶನೇ ಇಲ್ಲ. ಏನು ಹೇಳಿ, ಇವತ್ತು ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇಲ್ಲ ಅಲ್ವಾ? ಅದಕ್ಕೋಸ್ಕರ ಹೇಳೋದು ಅಂಬೇಡ್ಕರೇ ನಮಗೆ ದೇವರು, ಸಂವಿಧಾನನೇ ನಮಗೆ ಭಗವದ್ಗೀತೆ. ಅದು ಸತ್ಯ, ಅದು ಇನ್ನೆಲ್ಲ ಪೊಳ್ಳು. ನಿರಂತರ ರಾಜೀನಾಮೆ ಕೊಡೋವರೆಗೂ ನಿರಂತರವಾಗಿರುತ್ತೆ ಈ ಹೋರಾಟ. ಇಲ್ಲಿಗೆ ನಿಲ್ಲಲ್ಲ. ಇನ್ನೂ ಸಹಸ್ರ ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾರೆ. ಇನ್ನೂ ಉಗ್ರವಾದ ಪ್ರತಿಭಟನೆ ಆಗುತ್ತೆ. ಈಗಲೇ ಎಚ್ಚೆತ್ಕೊಂಡು ಜನರನ್ನ ಪ್ರಜೆಗಳನ್ನು ಇವತ್ತು ನೀವು ಕ್ಷಮೆ ಕೇಳಲೇಬೇಕು. ಅಂಬೇಡ್ಕರ್ ಅವ್ರಿಗೂ ಕ್ಷಮೆ ಕೇಳಲೇಬೇಕು. ಸಂವಿಧಾನನ ಕಣ್ಣಿಗೆ ಹೊತ್ಕೊಂಡು ನೀವು ಪೂಜೆ ಮಾಡಲೇಬೇಕು.